ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಒಂದು ಸರ್ಕಾರ ಆಡಳಿತ ಪಕ್ಷ ಅಂತ ಅಂದ ಮ್ಯಾಲ ಅಲ್ಲಿನ ಮಂದಿ ಆಗ್ಲಿ ವಿರೋಧ ಪಕ್ಷದವರಾಗ್ಲಿ ವಿರೋಧಿಸುವುದು ಬೈಯುವುದು ಸಹಜ ನೋಡ್ರಿ. ಆದ್ರ ನಮ್ಮ ರಾಜ್ಯದ ಹಣೆ ಬರ ಹೆಂಗೈತ್ ನೋಡ್ರಪ್ಪ. ಇಲ್ಲಿನ ಮಂದಿ, ಮಾಧ್ಯಮದವರು, ವಿರೋಧ ಪಕ್ಷದವರು ಎಲ್ಲಾ ಬೈದಿದ್ದು ಸಾಕಾಗಿಲ್ಲ ಅಂತ ಹೇಳಿ ಅವ್ರದೇ ಆಡಳಿತ ಪಕ್ಷದವರೇ ಈಗ ಇದಕ್ಕೆ ಕೈ ಜೋಡಿಸ್ಬಿಟ್ಟಾರ. ಅವರೇ ತಮ್ಮ ಸರ್ಕಾರದ ವಿರುದ್ಧ ಅಸಮಾಧಾನ ಹೊರ ಹಾಕ್ಲಿಕತ್ತಾರ. ಅದು ಮತ್ತು ಸುಮ್ನಲ್ರ್ಯ ಮತ್ತ ಗಂಭೀರ ಆರೋಪ ಮಾಡ್ಲಿಕತ್ತಾರ. ರಾಜೀವ್ ಗಾಂಧಿ ವಸತಿ ಯೋಜನೆ ವಿಚಾರದಾಗ ಆಳಂದ ಕಾಂಗ್ರೆಸ್ ಶಾಸಕ BR ಪಾಟೀಲ್ ಅವರು ತಮ್ಮದೇ ಸರ್ಕಾರದ ವಿರುದ್ಧ ಅಸಮಾಧಾನ ಹೊರ ಹಾಕ್ಯಾರ ಅಂತ ಹೇಳಿಕತ್ತಾರ. ಏನಂದ್ರೆ ಈ ಯೋಜನೆದಾಗ ರೊಕ್ಕ ಕಟ್ಟೋರ್ಗಷ್ಟೇ ಮನಿ ಮಂಜೂರ್ ಮಾಡ್ಲಿಕತ್ತಾರ. ಹಿಂಗಾಗಿ ಇಂಥವೆಲ್ಲ ನಡಿಬಾರ್ದು, ಇದ್ರ ಬಗ್ಗೆ ಒಂದು ಏನಾರ ಕ್ರಮ ತಗೋಬೇಕು ಅಂತ ಹೇಳಿ ಮಾತಾಡಿದ ಆಡಿಯೋ ವೈರಲ್ ಆಗ್ಯದ ಅನ್ನೋದು ನಿಮಗೆಲ್ಲ ಗೊತ್ತಿರಬಹುದು. ಆದ್ರೆ ಇದರ ಬೆನ್ನಾಗೆ ಮತ್ತೊಬ್ಬ ಹಿರಿಯ ಮಂತ್ರಿ ತಮ್ಮದೇ ಸರ್ಕಾರದ ವಿರುದ್ಧ ಅಸಮಾಧಾನ ಹೊರ ಹಾಕ್ಯಾರ. ಹಿರಿಯ ಮಂತ್ರಿ HK ಪಾಟೀಲ್ ಅವರು ಏನಿಲ್ಲಂದ್ರು ಒಂದು 7 ಪೇಜಿನಷ್ಟು ಸುದೀರ್ಘ ಪತ್ರ ಬರೆದಾರ CM ಸಿದ್ದರಾಮಯ್ಯನವರಿಗೆ. ಅಕ್ರಮ ಗಣಿಗಾರಿಕೆ ವಿರುದ್ಧ ಏನೂ ಸರಿಯಾಗಿ ಕ್ರಮ ತಗೊಂಡಿಲ್ಲ, ಹಿಂಗಾಗಿ ಸೂಕ್ತ ಕ್ರಮ ತಗೊಳ್ರಿ ಅಂತ ಹೇಳಿ ಆಗ್ರಹಿಸಿ CM ಅವರಿಗೆ ಪತ್ರ ಬರ್ದಾರ. ಸರ್ಕಾರ ಬಹಳಷ್ಟು ವಿಷಯಗಳದ್ರಾಗ ನಿರ್ಲಕ್ಷ್ಯ ವಹಿಸ್ಲಿಕ್ಕತ್ತದ. ಹಿಂಗಾಗಿ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು, ಲಕ್ಷ್ಯ ಕೊಡಬೇಕು. ಯಾಕಂದ್ರೆ ಅಕ್ರಮ ಗಣಿಗಾರಿಕೆ ಏನೋ ಎಲ್ಲೋ ಎಣಸೋದ್ರ 1-2 ಕೇಸ್ನಾಗ ಅಷ್ಟೇ ಅಪರಾಧಿಗಳಿಗೆ ಶಿಕ್ಷೆ ಆಗಿದ್ದು ಬಿಟ್ರ ಬಹಳಷ್ಟು ಪ್ರಕರಣಗಳು ಎಷ್ಟು ವರ್ಷಗಳಾದ್ರೂ ಸಹಿತ SIT ವಿಚಾರಣೆ ಹಂತದಾಗೇ ಅದಾವಂತ. ಏನಿಲ್ಲಂದ್ರು ನೋಡ್ರಿ, ಒಂದು 92% ನಷ್ಟು ಪ್ರಕರಣಗಳು ಇನ್ನ ಹಂಗೆ ಪೆಂಡಿಂಗ್ ಉಳಿದಾವ, ತನಿಖೆನೂ ಆಗಿಲ್ಲ. ಈ ಅಧಿಕಾರದಾಗಿರೋರು ಅಥವಾ ರಾಜಕಾರಣಿಗಳು ಇವರೆಲ್ಲರ ಪ್ರಭಾವದಿಂದ ಈ ಯಾವುದೂ ಕೇಸ್ಗಳು ಬರಬ್ಬರಾಗಿ ಕಾರ್ಯನಿರ್ವಹಿಸ್ಲಿಕ್ಕತ್ತಿಲ್ಲ, ಕರೆಕ್ಟ್ ಆಗಿ ತನಿಖೆ ಆಗ್ಲಿಕ್ಕತ್ತಿಲ್ಲ. ಯಾಕಂದ್ರ ಅವರೇ 2017-18ರಾಗ HK ಪಾಟೀಲ್ ಅವರು ಅಧ್ಯಕ್ಷರಾಗಿದ್ರು. ಅಂಥ ಟೈಮ್ನಾಗ ಈ ಸಂಪುಟ ಉಪಸಮಿತಿ ಬಹಿರಂಗ ಪಡಿಸಿತಿ ಎಲ್ಲಾ ವಿಷಯಗಳನ್ನ. ಅಲ್ಲಿಂದ ಇಲ್ಲಿ ತನಕ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ ಅಂತ ಹೇಳಿ ಅವರು ತಮ್ಮ ಅಸಮಾಧಾನ ಹೊರ ಹಾಕಿ CM ಸಿದ್ದರಾಮಯ್ಯನವ್ರಿಗೆ ಸುದೀರ್ಘ ಪತ್ರ ಬರ್ದಾರಂತ. ತಿಳ್ಕೊಂಡ್ಬಿಡ್ರಿ, ನೀವು ಅರ್ಥ ಮಾಡ್ಕೋರಿ. ಒಂದು ರಾಜ್ಯದಾಗ ಮಂದಿ ಬೈಯೋದು ಕಾಮನ್, ಇನ್ನು ವಿರೋಧ ಪಕ್ಷದವರು ಬೈಯೋದು ಕಾಮನ್. ಆದ್ರ ಅವ್ರದೇ ಪಕ್ಷದವರಿಗೆ, ಮಂತ್ರಿ ಆದವ್ರಿಗೆ, ಶಾಸಕರಾದವ್ರಿಗೆ ತಮ್ಮ ಸರ್ಕಾರದ ಒಂದು ಆಡಳಿತ ಕಾರ್ಯವೈಖರಿ ಸಮಾಧಾನ ತಂದಿಲ್ಲ, ತೃಪ್ತಿ ಕೊಡಾಕತ್ತಿಲ್ಲ ಅಂತಂದ್ರ ಒಂದು ಸರ್ಕಾರ ಆಗ್ಲಿ ಅಥವಾ CM ಆಗ್ಲಿ ಹೆಂಗ್ ಇರಬಾರ್ದು ಅನ್ನೋದಕ್ಕ ಉದಾಹರಣೆ ಅಂತ ಹೇಳಬಹುದು ನೋಡ್ರಪ್ಪ. ಹಂಗಂತ ಹೇಳಿ ನೋಡಿದವ್ರು ಹಂಗಾದ್ರ ಸರ್ಕಾರ CM ಅಂದ್ರೆ ಹೆಂಗಿರ್ಬೇಕು ಅನ್ನೋ ಪ್ರಶ್ನೆ ಕೇಳ್ತಿರೋದ್ ನನಗೆ ಗೊತ್ತು. ಅದಕ್ಕೂ ಒಂದು ಉತ್ತರ ತಗೊಂಡ್ ಬಂದೀನಿ ನಾನು. ಒಂದು ಸರ್ಕಾರ ಆಗ್ಲಿ CM ಆಗ್ಲಿ ಹೆಂಗಿರ್ಬೇಕು ಅನ್ಲಿಕ್ಕೆ ಇಲ್ಲೊಂದು ಉದಾಹರಣೆ. ದೆಹಲಿಯ ಅಶೋಕ್ ವಿಹಾರ್ನ್ಯಾಗ ಏನಿಲ್ಲಂದ್ರು ಒಂದು 200 ಕೊಳಗೇರಿ ಕಟ್ಟಡಗಳು ನೆಲಸಮ ಆಗ್ಯಾವ. ಬಾಟ್ಲಾ ಹೌಸ್ನು ಅಂಡರ್ ಪ್ರೆಷರ್ ಅದ. ಈ UP CM ಯೋಗಿ ಮಾದರಿದಾಗೆ ರೇಖಾ ಗುಪ್ತಾ ಅವರು ಕಾರ್ಯನಿರ್ವಹಿಸ್ಲಿಕ್ಕತ್ತಾರ. JCBಗಳು ಅಲ್ಲಿನೂ ಹಂಗೆ ಕಾರ್ಯನಿರ್ವಹಿಸ್ಲಿಕ್ಕತ್ತಾವ. ಅದಕ್ಕೆ ಹೇಳಿದ್ರಿ, ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರ ಸರ್ಕಾರ ದೆಹಲಿದಾಗ ನೋಡ್ರಿ ಯಾರೋ ಕೆಲವರನ್ನ ಓಲೈಕೆ ಮಾಡೋದಾಗ್ಲಿ ಸಮಾಧಾನ ಪಡಿಸ್ಲಿಕ್ಕೆ ಇಲ್ಲ, ಸರಿಯಾಗಿ ಕೆಲಸ ಮಾಡ್ಲಿಕ್ಕದ ಅನ್ನೋದು ಇದಕ್ಕ ಸಾಕ್ಷಿ ಅಂತ ಹೇಳ್ಬಹುದು. ಈ ಅಕ್ರಮ ಕೊಳಗೇರಿದಾಗ ಯಾರಿದ್ರು ಅಂದ್ರೆ ಬಾಂಗ್ಲಾದೇಶದಿಂದ ಬಂದಂತಹ ನುಸುಳುಕೋರರು ಈ ಕೊಳಗೇರಿ ಜಾಗನ ಆಕ್ರಮಿಸ್ಕೊಂಡು ಬಿಟ್ಟಿದ್ರು, ತಮ್ಮದ ಜಾಗ ಅಂತ ಹೇಳ್ಕೊಂಡು ಇದ್ ಬಿಟ್ಟಿದ್ರು. ಹಿಂಗಾಗಿ ಇಂಥದೊಂದು ದಿಟ್ಟ ನಿರ್ಧಾರ ತಗೊಂಡಾರ ಅಂದ್ರೆ ರೇಖಾ ಗುಪ್ತಾ ಅವರಿಗೆ ಒಂದು ಕಂಗ್ರಾಚುಲೇಷನ್ಸ್ ಹೇಳ್ಬೇಕು. ಯಾಕಂದ್ರೆ ಒಂದು ದೊಡ್ಡ ನಗರ, ಇಲ್ಲಿ ರಾಷ್ಟ್ರೀಯ ಭದ್ರತೆ ಎಷ್ಟು ಮುಖ್ಯ ಆಗ್ತದೆ. ಅಷ್ಟೇ ಅಲ್ಲ, ಅಲ್ಲಿನ ಸ್ಥಳೀಯ ನಾಗರಿಕರಿಗೆ ಸಾರ್ವಜನಿಕ ಭೂಮಿ ಅಲ್ಲಿಂದ್ರೆ ಇದೆಲ್ಲ ಅವರಿಗೆ ಬಳಕೆ ಆಗಬೇಕು, ಅದು ಹೊರತು ಅಕ್ರಮ ನಿವಾಸಿಗಳಿಗೆ ಇಂಥ ವ್ಯವಸ್ಥೆಯಿಂದ ದೂರ ಸರಿದವ್ರಿಗೆ ನಮ್ಮ ಭಾರತ ಅನ್ನೋದು ತಲೆ ಬಾಗುವುದಿಲ್ಲ. ಕಾನೂನು ಸುವ್ಯವಸ್ಥೆ ಹೊಣೆಗಾರಿಕೆ ಎಷ್ಟು ಮುಖ್ಯ ಅನ್ನೋದನ್ನ ಒಂದು ಪಾಠದ ರೀತಿ ಹೇಳ್ಕೊಟ್ಟಾರಂದ್ರ ತಪ್ಪಿಲ್ಲ ನೋಡ್ರಪ್ಪ. ಪ್ರೀತಿ ಮಾಡೋ ತಪ್ಪೇನಿಲ್ಲ ಅಂತ ಕ್ರೇಜಿ ಸ್ಟಾರ್ ಹೇಳಿದ್ರು. ಆದ್ರೆ ಯಾರಿಗ್ ಪ್ರೀತಿ ಮಾಡೋದು ಎಂಥ ತಪ್ಪಾಗ್ತದ ಅನ್ಲಿಕ್ಕೆ ಇಲ್ಲೊಂದು ಘಟನೆನೇ ಸಾಕ್ಷಿ. ಪ್ರೀತಿ ಮಾಡಿ ತನ್ನ ಧರ್ಮ, ಹುಟ್ಟಿದ ಧರ್ಮನ ಬಿಟ್ಟು ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗಿ ಲಗ್ನ ಆಗಿ ಬಂದಂತ ಒಬ್ಬ ಹೆಣ್ಮಗಳಿಗೆ ಅವ ಇನ್ನೊಂದು ಮದುವೆಯಾಗಿದೆ ಕೇಳಿ ಶಾಕ್ ಆಗಿಬಿಟ್ಟದ. ಅಲ್ರಿ, ಮತ್ತೆ ಹೇಳಿ ಕೇಳಿ ನೋಡ್ರಿ, ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗಿ ಬಂದಾಳಂತಂದ್ರ ಇಸ್ಲಾಂ ಧರ್ಮದಾಗ ಏನೋ ಬಹುಪತ್ನಿತ್ವ ಬಹಳ ಕಾಮನ್ ಐತಿ. ಈ ಭೋಪಾಲ್ನಾಗಿನ ಖುಷ್ಬು ಅನ್ನೋ ಹೆಣ್ಮಗಳ ಪ್ರೀತಿ ಮಾಡಿ 2020ರಾಗ ರಿಜ್ವಿ ಅನ್ನೋರಿಗೆ ಮುಸ್ಲಿಂ ಸಂಪ್ರದಾಯದಂಗ ಲಗ್ನ ಆಗಿ ಬಂದಿದ್ಲತ್. ಆದ್ರೆ ಈಗ ತನ್ನ ಗಂಡ 2ನೇ ಲಗ್ನಾಗೆ ನಾನು ಸುದ್ದಿ ಗೊತ್ತಾಗಿ ಆಕಿ ಏನು ಸುಮ್ಮನಿರ್ಲಿಲ್ಲ,
ಸೀದಾ ಅತ್ತಿ ಮನಿಗೆ ಹೋಗ್ಬಿಟ್ಟಾಳ. ಅಲ್ಲಿ ಅತ್ತಿ ಮನಿಯವ್ರು ಆಕಿನ ಮನಿ ಒಳಗ್ ಬಿಡ್ಲೇ ಇಲ್ಲಂತ. ಅಲ್ಲಿ ಹಿಂಗಾಗಿ ಒಂದಿಷ್ಟು ಗದ್ಲಿ ಅದ್ ಬಿಟ್ಟದ. ಇದನ್ನ ಅಲ್ಲಿ ಪೊಲೀಸರಿಗೆ ಹೇಳಿಬಿಟ್ಟಾರ. ಪೊಲೀಸರು ಬಂದ ಖುಷ್ಬು ಅವ್ರನ್ನ ಕರ್ಕೊಂಡು ಹೋಗ್ಯಾರ. ನೋಡ್ರಿ ಎಂಥ ಹಣೆ ಬರ ಇರಬೇಕು. ತಾ ಹುಟ್ಟಿದ ಧರ್ಮನ ಬಿಟ್ಟು ಆ ಹುಡುಗನ ನಂಬಿ ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗಿ ಲಗ್ನ ಆಗಿ ಬಂದಿದ್ದಕ್ಕೆ ಗಂಡ ಬಾಳ ಚಲೋ ಗಿಫ್ಟ್ ಕೊಟ್ಟಾರ ನೋಡ್ರಪ್ಪ. ಅಲ್ಲ ಭೋಪಾಲ್ನಾಗ ಕೆಲಸ ಮಾಡುತ್ತಿದ್ಲಂತ. ಆ ಮಾಡೋ ಕೆಲಸ ಹುಟ್ಟಿದ ಧರ್ಮ ಎಲ್ಲಾ ಬಿಟ್ಟು ಬಂದಿದ್ದಕ್ಕೆ ಹಿಂಗಾಗ್ತದ ನೋಡ್ರಿ. ಅಲ್ಲ ನೀವೆಲ್ಲ ತಿಳ್ಕೊಬಹುದು, ಇನ್ನ ಪುಣ್ಯಕ್ ಆಕಿಯಿಂದ ಜೀವ ಉಳಿದೈತಿ. ಫ್ರಿಜ್ನ್ಯಾಗ ಪೀಸ್ ಪೀಸ್ ಆಗಿ ಮಕ್ಕೊಂಡಿಲ್ಲ ಅಂದ್ರೆ ಆಕಿಂದ ಅದೃಷ್ಟ ಅಂತಾನೆ ಹೇಳ್ಬೇಕು ನೋಡ್ರಪ್ಪ. ಅದಕ್ಕ ಹೇಳಿದ್ರಿ, ಪ್ರೀತಿ ಕುರುಡಾಗಬಾರ್ದು, ಪ್ರೇಮಿಗಳನ್ನೂ ಕುರುಡಾಗಬಾರ್ದು. ಸ್ವಲ್ಪ ಕಣ್ಣು ತೆರೆದು ನೋಡ್ಬೇಕು, ಎಂಥವ್ರನ್ನ ಪ್ರೀತಿ ಮಾಡ್ಬೇಕು, ಲಗ್ನ ಆಗ್ಬೇಕಂತ ಹೇಳಿ ಅದಕ್ಕ ದೊಡ್ಡವ್ರು ಹೇಳ್ತಾರ, ಹೇಳಿದ್ ಕೇಳೋದಿಲ್ಲ. ಇನ್ನು ನಮ್ಮ ಬೆಂಗಳೂರಿನ ಮೇಲೆ ಬೆಂಗಳೂರಿಗರಿಗೆ ಬಹಳ ಪ್ರೀತಿ. ಯಾರೇ ಸ್ವಲ್ಪ ನೆಗೆಟಿವ್ ಮಾತಾಡಿದ್ರ, ಕೊಂಕ ತೆಗದ್ರ, ಕೆಣಕದ್ರ ಬೆಂಗಳೂರಿಗರ ಸುಮ್ಮನೆ ಬಿಡೋದಿಲ್ಲ ನೋಡ್ರಿ. ಅದ್ರಾಗ ನಮ್ಮ ರಾಜ್ಯದವ್ರಿಗೆ ನಾವಿರುವಂತ ಜಾಗದ ಮೇಲೆ ಬಹಳ ಪ್ರೀತಿ ಇರ್ತೈತಿ. ಹಿಂಗ ಒಂದಿಬ್ರ ಗಂಡ ಹೆಂಡತಿ ರೀಲ್ ಹಾಕಿದ್ರ. ಏನಂದ್ರ 2 ವರ್ಷ ಆಯ್ತಂತ ಬಂದ ಬೆಂಗಳೂರಿಗೆ. ಶುರು ಬಾಳ ಚಂದ ಇತ್ತಂತ, ಬೆಂಗಳೂರು ವಾತಾವರಣ ಇಷ್ಟ ಆಯ್ತಂತ, ಇಲ್ಲಿನ ಕೆಲಸ ಮಾಡ್ಕೊಂತ ಚಲೋ ಇದ್ರಂತ. ಆದ್ರ ಬರ್ಬರ್ತ ಆರಾಮ್ ತಪ್ತಂತ, ನೆಗಡಿ ಕೆಮ್ಮು ಜ್ವರ ಏನೋ ಒಂದು ಬಂತಂತ. ಆದ್ರೂನು ಡಾಕ್ಟರ್ ತೋರ್ಸಿದ್ರಂತ, ಏನೇನೋ ಹೆಲ್ದಿ ಊಟ ಮಾಡದ್ರಂತ, ಆದ್ರೂ ಆರಾಮ್ ಆಗ್ಲಿಲ್ಲಂತ. ಯಾಕಂದ್ರ ಬೆಂಗಳೂರಿನ ವಾತಾವರಣ ಅಷ್ಟು ಡೇಂಜರ್ ಐತಿ, ಇಲ್ಲಿ ಇದ್ರ ಆರಾಮೇ ಆಗುದಿಲ್ಲ, ನಮ್ದು ಆರೋಗ್ಯನೇ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿ ನಾವು ಬೆಂಗಳೂರು ಬಿಟ್ಟು ಹೊಂಟಿವಿ ಅಂತ ರೀಲ್ ಮಾಡ್ಯಾರ. ಅದನ್ನ ನೋಡಿದಂತ ಬೆಂಗಳೂರಿಗರು ಬಾಳ ಚಲೋ ಆಯ್ತು, ನೀವು ಹೊಂಟಿದ್ದ. ನಿಮ್ಮಂಥವ್ರು ಈ ಬೇರೆ ಬೇರೆ ರಾಜ್ಯದಿಂದ ಬಂದಂಥವ್ರು ವಲಸಿಗರು ಏನಿದಿರಲ್ಲ, ನೀವೇ ಬಂದು ಬೆಂಗಳೂರಿನಾಗ ತುಂಬಿಕೊಂಡು ನಮ್ದು ವಾತಾವರಣ ಹಾಳು ಮಾಡ್ಲಿಕ್ಕತ್ತೀರಿ. ಖರೆ ಅದ, ನಿಮ್ ಎಲ್ಲ ಈ ನಾರ್ತ್ ಈಸ್ಟ್ ಉತ್ತರ ಭಾರತೀಯರು ಯಾರ್ಯಾರು ಅದಾರಲ್ಲ ಅವ್ರಿಗೂ ಹೇಳಿ ಹಿಂಗ ಕರ್ಕೊಂಡು ಹೋಗ್ಬಿಡ್ರಿ ಅಂತ ಹೇಳಿ ಭಾರಿ ಟಾಂಗ್ ಕೊಟ್ಬಿಟ್ಟಾರ. ಬೆಂಗಳೂರಿಗರು ಕೆಣಕಿದ್ರು ಸುಮ್ನು ಬಿಡ್ತಾರೇನ್ ಹೇಳ್ರಿ. ಮತ್ತೆ ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.